ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಸಾಸವಳ್ಳಿ ಗ್ರಾಮದಲ್ಲಿ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಬಹುಮತ ಪಡೆಯುವುದನ್ನು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರಿಂದ ಬಹಳ ಅದ್ದೂರಿಯಾಗಿ ಸಂಭ್ರಮವನ್ನು ಆಚರಿಸುತ್ತಾರೆ. ಹೌದು ವೀಕ್ಷಕರೇ, ಬಿಹಾರದಲ್ಲಿ ಎನ್ಡಿಎಗೆ ಬಂದಿರುವ ಸ್ಪಷ್ಟ ಬಹುಮತದಿಂದ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಣಯವಾಯಿತು. ಈ ಹಿನ್ನೆಲೆ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯರವರು ಗ್ರಾಮಕ್ಕೆ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರ ಜೊತೆ ಜಯೋತ್ಸವದಲ್ಲಿ ಭಾಗವಹಿಸಿದ್ದರು. ಬಿಜೆಪಿಯ ಪಕ್ಷದ ಮಂಡಲ ಅಧ್ಯಕ್ಷರು, ವಿವಿಧ ಘಟಕಗಳ ಮುಖಂಡರು, ಯುವ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಜಯೋತ್ಸವದ ಅಂಗವಾಗಿ ಸಿಹಿ ತಿನ್ನಿಸಿ ಪರಸ್ಪರ ಸಂತೋಷವನ್ನು ಹಂಚಿಕೊಳ್ಳಲಾಯಿತು. ಮಕ್ಕಳಿಂದ ಹಿರಿಯರಿಗೆ ಎಲ್ಲರೂ ಸೇರಿ ಪಟಾಕಿ ಸಿಡಿಸಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ದರು. ಗ್ರಾಮದಲ್ಲಿ ಡೊಳ್ಳು ತಾಳದ ನಾದದೊಂದಿಗೆ ಕಾರ್ಯಕರ್ತರ ಮೆರವಣಿಗೆ ನಡೆಸಿ ಎನ್ಡಿಎ ಜಯಕ್ಕೆ ಸಂಭ್ರಮ ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೇಣುಕಾಚಾರ್ಯರವರು, ಬಿಹಾರದ ಎನ್ಡಿಎಗೆ ಬಂದಿರುವ ಭರ್ಜರಿ ಬಹುಮತ ದೇಶದ ಜನತೆಗೆ ಪ್ರಧಾನಿಯವರ ನೇತೃತ್ವದ ಅಭಿವೃದ್ಧಿ ರಾಜಕಾರಣಕ್ಕೆ ನೀಡಿದ ಮತ್ತೊಂದು ಬೆಂಬಲ ಎಂದು ಅಭಿಪ್ರಾಯಪಟ್ಟರು. ವರದಿ ಭಾರತ್ ರೆಡ್ಡಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹೊನ್ನಳ್ಳಿ. ಬಿಹಾರದ ಮತದಾರರಿಗೆ ಭಾರತ್ ಮಾತಾ ಕಿ ಎನ್ಡಿಎನ್ನು ಆಯ್ಕೆ ಮಾಡಿದ ಬಿಹಾರದ ಮತದಾರರಿಗೆ ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಜೆಪಿ ನಡ್ಡಾ ಅವರಿಗೆ, ವಿಜಯೇಂದ್ರ ಅವರಿಗೆ, ಎಸ್ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ, ಎಸ್ ಯಡಿಯೂರಪ್ಪನವರಿಗೆ, ವೈ ಚಂದ್ರ ಅವರಿಗೆ ಭಾರತ್ ಮಾತಾ ಕಿ. ಎಸ್ ಯಡಿಯೂರಪ್ಪನವರಿಗೆ, ವಿಜಯೇಂದ್ರ ಅವರಿಗೆ ಭಾರತ್ ಮಾತಾ ಕಿ. ಬಿಹಾರದ ಪ್ರಜ್ಞಾವಂತ ಮತದಾರರಿಗೆ, ಬಿಹಾರದ ಪ್ರಜ್ಞಾವಂತ ಮತದಾರರಿಗೆ, ಎನ್ಡಿಎ ಮೈತ್ರಿಕೂಟದ ಅಧಿಕಾರಕ್ಕೆ ತಂದ ಬಿಹಾರದ ಮತದಾರರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಜೆಪಿ ನಡ್ಡಾ ಅವರಿಗೆ, ವಿಜೇಂದ್ರ ಅವರಿಗೆ, ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಮೈತ್ರಿಕೂಟಕ್ಕೆ